ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣ ಹಿನ್ನೆಲೆಯಲ್ಲಿ ಕಂದಾಯ ಅಧಿಕಾರಿಗಳು ಇಂದು ಬಿಡದಿಯ ಕೆತ್ತಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ನಡೆಸಿದ್ರು. 14 ಎಕರೆ ಸರ್ಕಾರಿ ಜಮೀನನ್ನ ಕುಮಾರಸ್ವಾಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಗಲಿ ಬಿಡಿ, ಸರ್ವೆ ಆಗಿ ಯಾರದ್ದು ಎತ್ತ ನೋಡೋಣ. ಆದ್ಮೇಲೆ ಕಾನೂನಿನ ಪ್ರಕಾರ ಅದೇನು ಕ್ರಮನೋ ಅದು ಮಾಡ್ತಾರೆ. ಏನಾದ್ರು ಇದ್ರೆ ಇಲ್ಲದಿದ್ರು ಇಲ್ಲ. ಈಗ ಅಲ್ಲೆಲ್ಲ ಕೋಲಾರದಲ್ಲಿ ರಮೇಶ್ ಕುಮಾರ್ ಮಾಡಿಲ್ವಾ? ಹಾಗೆ ಇನ್ಯಾರು ನಾಳೆ ರಾಜಕಾರಣಿ ಬಂದ್ರೆ ಅವ್ರದ್ದು ಮಾಡಿಸ್ತಾರೆ. ಇನ್ನು ಬೆಂಗಳೂರಿನ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಸಿಎ ನಿವೇಶನವನ್ನು ಪಡೆದಿದ್ದ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಇದು ವಿವಾದವಾಗುತ್ತಲೇ ವಾಪಸ್ ಮಾಡಿತ್ತು. ಇದು ಮಾಸುವ ಮುನ್ನವೇ ಕಲಬುರಗಿಯ ಕುಸನೂರಿನಲ್ಲಿ ಉದ್ಯಾನವನಕ್ಕೆ ಮೀಸಲಾದ ಜಮೀನು ಮೇಲೆ ಖರ್ಗೆ ಒಡೆತನದ ಇದೇ ಟ್ರಸ್ಟ್ ಕಣ್ಣು ಹಾಕಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಾರ್ಕ್ಗೆ ಮೀಸಲಾದ ಕುಸನೂರು ಗ್ರಾಮದ ಸರ್ವೆ ನಂಬರ್ 82-3ರಲ್ಲಿರುವಂತಹ 2 ಎಕರೆ 7 ಗುಂಟೆ ಜಮೀನನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿ ಅಂತ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅರ್ಜಿ ಸಲ್ಲಿಸಿದೆ. ಕಲಬುರಗಿ ಕೂಡ ಆಯುಕ್ತರಿಗೆ ಹಾಲಿ ಸಂಸದರು ಆಗಿರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾರ್ಯದರ್ಶಿ ರಾಧಾಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಆಂದೋಲನಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಸದರ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿ ಇದೆ ಅಂತ ಅವರ ಆರೋಪ. ಈ ಟ್ರಸ್ಟಿಂದ ಕಾರ್ಯ ಏನು ಇವರದ್ದು ಡಿಕ್ಲೇರ್ಡ್ ಇದು ಉದ್ದೇಶ ಏನು ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ 2 ಎಕರೆನೇ ಯಾಕೆ ಬೇಕು ಇವ್ರಿಗೆ? ಪಾರ್ಕ್ಗಿರೋದೇ ಯಾಕೆ ಬೇಕು? ಹೌದು, ಬೇರೆ ಲ್ಯಾಂಡು ಇರ್ಬೋದಲ್ಲ. ಮೂರನೇದು, ಹಾಲಿ ಸಂಸದರೂ ಆಗಿ ಆ ಟ್ರಸ್ಟ್ನ ಕಾರ್ಯದರ್ಶಿಯೂ ಆಗಿ ಅವರು ಅದರ ಪರವಾಗಿ ಅರ್ಜಿ ಹಾಕೋದು ಸ್ವಹಿತವೇ? ನೆಪಾಟಿಸಮ್ಮೇ ಅದು. ಟ್ರಸ್ಟ್ನಲ್ಲಿ ಹಂಗೆ ಹಾಕಕ್ಕಾಗದು, ನೆಪಾಟಿಸಮ್ಮೇ, ಅನುಮಾನನೇ ಇಲ್ಲ ಅದರಲ್ಲಿ. ಹಾಗಾಗಿ ಅದೇ ಬೇಕು ಯಾಕೆ ಅಂತ ನನಗೆ ಅರ್ಥವಾಗ್ತಿಲ್ಲ. ಇನ್ನೊಂದು ಸರಿ ಯಾರು ಚಾಲೆಂಜ್ ಮಾಡಿ ಮೇ ಬಿ ನಾಳೆ ನನ್ನ ಪ್ರಕಾರ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವ್ರು ಇದನ್ನು ಮಾಡಿಕೊಡ್ತಾರೆ. ಯಾರು ಎದುರು ಹಾಕೋತಾರೆ ಇವತ್ತು? ಖರ್ಗೆ ಫ್ಯಾಮಿಲಿನಾ? ಯಾವನಿಗಿದೆ ಈ ತಾಕತ್ ಇವತ್ತು? ಸಿದ್ದರಾಮಯ್ಯನವ್ರನ್ನೂ ಸೇರಿ ಇಲ್ಲೇ ಹಾಕೊಳ್ಳೋಕೆ ಯಾರಿಗಿದೆ? ಹಾಗಾಗಿ ಮಾಡಿಕೊಡ್ತಾರೆ. ಇನ್ನು ಕೋರ್ಟು ಗಿರ್ಟು ಇರುತ್ತೆ, ಚಾಲೆಂಜ್ ಮಾಡಿ ಸರಿ ಇಲ್ಲ ಅನ್ಸಿದ್ರೆ. ಬಟ್ ಅದೇ ಜನಸಾಮಾನ್ಯ ನಿಮ್ಗೆ ಗೊತ್ತಾದ್ರದ್ದು ಅಲ್ಲ ಸರ್, ಅದೇ ಜನಸಾಮಾನ್ಯರಾದ್ರೆ ಯಾವ ರೀತಿಯಾದಂಥ ರಿಯಾಕ್ಷನ್ ಏನ್ ರಿಯಾಕ್ಷನ್ ಆಗುತ್ತೆ? ರಿಜೆಕ್ಟ್ ಮಾಡ್ತಾರೆ ಅರ್ಜಿನ. ಇಲ್ಲಿ ಮಾಡ್ಕೊಡ್ಬೋದು. ಈಗ ಮಾಡ್ಕೊಡ್ತಾರೆ, ನಿಮ್ಗೆ ಯಾರು ಹೇಳಿದ್ದಾರೆ? ನೋಡೋಣ ಏನ್ ಮಾಡ್ತಾರೆ. ದೊಡ್ಡವ್ರದ್ದು ಬಂದ ತಕ್ಷಣ ಜಡ್ಜ್ಮೆಂಟ್ ಮಾಡಬಾರ್ದು ನಾವು. ಮತ್ತೆ ದೊಡ್ಡವ್ರುಗಳು ಅಥವಾ ಯಾರೋ ಒಂದು ಟ್ರಸ್ಟೋ ಒಂದು ದೊಡ್ಡ ವ್ಯಕ್ತಿನೋ ಅವ್ರು ತಗೊಳಕ್ ಅರ್ಹರೇ ಅಲ್ಲ ಅನ್ನೋ ಇತ್ಯರ್ಥಕ್ಕೆ ಬರಬಾರ್ದು ಯಾವತ್ತೂ. ಬರೀ ಬಡವರೇ ತಗೋಬೇಕು ಅಂತ ಎಲ್ಲಿದೆ? ಹಂಗಾರೆ ದೊಡ್ಡವ್ರು ತಗೊಳ್ಳೇಬಾರ್ದು ಅಂತಿದ್ಯಾ? ಅವ್ರು ಏನು ಮಾಡಲೇಬಾರ್ದು ಅಂತಿದ್ಯಾ? ಅವ್ರು ತಗೊಂಡಿದ್ದು ಯಾವಾಗಿದ್ರು ವಿವಾದ ಯಾಕಾಗುತ್ತೆ ಸರ್? ವಿವಾದ ನೀವು ಮಾಡ್ತೀರಿ ಅಷ್ಟೇ, ಇನ್ನೇನು. ಮತ್ತೆ ಉದ್ಯಾನವನದ ಈಗ ಯಾರೋ ಒಬ್ಬ ಫ್ಯಾಕ್ಟ್ರಿ ತಗೊಂಡ್ಬಿಟ್ಟು ಅವ್ನು ಫ್ಯಾಕ್ಟ್ರಿ ಮಾಡ್ಬಿಟ್ಟಲ್ಲ ಒಂದು 200 ಕೆಲಸ ಆಗಿದ್ದೀರಿ, ಏನಾಗ್ತಿತ್ತು? ಅವ್ನು ಮಾಡಲೇಬಾರ್ದು ಅಂತಿದ್ಯಾ ಕಾನೂನು? ಹಂಗಾರೆ ಈ ದೇಶದಲ್ಲಿ ಬಡವರೇ ತಗೋತಿರ್ಬೇಕಾ? ಹಂಗಲ್ಲ ಸರ್, ಬೇರೆ ಯಾವ್ದು ಪ್ರಶ್ನೆ ಮಾಡ್ತಿಲ್ವಲ್ಲ ಸರ್. ಇಂಥ ವಿವಾದಗಳಾಗುವಂತ ಏನಿದೆ ವಿವಾದ ಅಲ್ಲಿ? ಈಗ ಪಾರ್ಕ್ ವಿಚಾರದಲ್ಲಿ ಕಾನೂನು ಪ್ರಕಾರ ಪರ್ಮಿಷನ್ ಇದ್ರೆ ಏನ್ ಮಾಡ್ತೀರಿ? ಕಾನೂನು ಪ್ರಕಾರದ ಜಾಗ ಇದ್ರೆ ಏನ್ ಮಾಡಕ್ಕಾಗತ್ತೆ ನೀವು? ಏನ್ ಮಾಡಕ್ಕಾಗತ್ತೆ ನೀವು? ಎಸ್ ಇಲ್ಲ, ಇಂಡಿಯಾಲ್ ಅದೊಂದು ಶೋಕಿ ಇದೆ. ಸ್ವಲ್ಪ ಮುಂದೋಗಿರೋರು ಯಾರು ಏನಾರು ಮಾಡಿದ್ರೆ ವಿವಾದ, ಬಡವರೇ ತಗೋಬೇಕು. ಹಂಗೇನಿಲ್ಲ ನನ್ನ ಪ್ರಕಾರ. ನಿಯಮಗಳಿಗೆ ಸರಿ ಇದ್ರೆ ಸರಿ, ಏನು ತಪ್ಪು? ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ನೀವು 1000 ಎಕರೆ 300 ಎಕರೆ 200 ಎಕರೆ ಕೊಟ್ಟಿಲ್ವಾ? ಹಂಗಾರೆ ಅದು ನಿಯಮದ ಅವರೆಲ್ಲ ಅದನ್ನೇ ಹೇಳಿದ್ದು. ಅದೇ ನಿಯಮದ ಪ್ರಕಾರ ಇಲ್ಲಿದ್ರು ಇಲ್ಲೂ ತಗೋಬಹುದು ಅವರು. ಇನ್ನು ಮೇ ಅಂತ್ಯದ ಒಳಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮೀಸಲಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮುಚ್ಚಳಿಕೆ ಬರೆದುಕೊಟ್ಟಿದೆ. ಹೀಗಾಗಿ ನ್ಯಾಯಾಂಗ ನಿಂದನೆ ಅರ್ಜಿಗಳನ್ನು ಹೈಕೋರ್ಟ್ ಇತ್ಯರ್ಥಪಡಿಸಿದೆ. ಈ ಬೆನ್ನಲ್ಲೇ ಹೈಕೋರ್ಟ್ ಹೇಳಿದಾಗ ಚುನಾವಣೆ ನಡೆಸಲು ರೆಡಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಸಿಎಂ ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ರು. ಮಾರ್ಚ್ 7ರಂದು 2025-26ನೇ ಸಾಲಿನ ಬಜೆಟ್ ಮಂಡಿಸೋದಾಗಿ ಘೋಷಣೆ ಮಾಡಿದ್ರು. ಮಾರ್ಚ್ 3ರಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ನಾವು ತಯಾರಾಗಿದ್ದೀವಿ. ಹೈಕೋರ್ಟ್ನವ್ರು ಯಾವಾಗ ಹೇಳ್ತಾರೆ ಅವಾಗ ಚುನಾವಣೆ ಮಾಡಕ್ಕೆ ತಯಾರಾಗಿದ್ದೀವಿ.